ನಮಸ್ಕಾರ. ನನ್ನ ಹೆಸರು ರೂಪಾ ಪಿಸಿ. ನಾನು ಶ್ರೀ ಶಂಕರ ಆನಂದ್ ಸಿಂಗ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೊಸಪೇಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 19ನೇ ಸೆಷನನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಈ ಸೆಷನ್ನು ಕಾಂಟ್ರಾಕ್ಟ್ ಕಾಸ್ಟಿಂಗ್ನ 3ನೇ ಸೆಷನ್ ಆಗಿದೆ. ಸೊ ಹಿಂದಿನ 2 ಸೆಷನಲ್ಲಿ 17 ಮತ್ತು 18ನೇ ಸೆಷನಲ್ಲಿ ನಾವು ಬೇಸಿಕ್ಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ತಿಳ್ಕೊಂಡ್ವಿ. ಬೇಸಿಕ್ ಟರ್ಮ್ಸು, ಸೊ ಯಾವ್ಯಾವುದಿದೆ, ಫಾರ್ಮ್ಯಾಟ್ಸ್ ಏನೇನಿದೆ ಅಂತ ತಿಳ್ಕೊಂಡ್ವಿ. ಸೊ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಈ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಯಾವುದು, ಸರ್ಟನ್ ಬೇಸಿಕ್ ಟರ್ಮ್ಸು ಮತ್ತು ಫಾರ್ಮ್ಯಾಟ್ಸ್ ಅಂತ ಹೇಳಿದಾಗ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಹೇಗೆ ಬರೆಯೋದು, ಸೊ ಮತ್ತು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಹೇಗೆ ಕಂಡುಹಿಡಿಯೋದು, ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ರಿಸರ್ವ್ನ ಹೇಗೆ ಕಂಡುಹಿಡಿಯೋದು, ಮತ್ತು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಹೇಗೆ ಕಂಡುಹಿಡಿಯೋದು, ಕಾಂಟ್ರಾಕ್ಟ್ ಈ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು, ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕಾಂಟ್ರಾಕ್ಟರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ಈ ಸೆಷನಲ್ಲಿ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಹೇಗೆ ಕಂಡುಹಿಡಿಯೋದು, ಸೊ ಹಾಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ರಿಸರ್ವ್ ಹೇಗೆ ಕಂಡುಹಿಡಿಯೋದು. ಸೊ ಇಲ್ಲಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ನ ನೋಡೋಣ. ಸೊ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಗೊತ್ತು, ಕಾಂಟ್ರಾಕ್ಟ್ ಅಂದ ತಕ್ಷಣವೇ 1 ವರ್ಷದಲ್ಲಿ ಸಾಮಾನ್ಯವಾಗಿ ಕಂಪ್ಲೀಟ್ ಆಗೋವಂಥದ್ದಲ್ಲ. ಸೊ ಇದು 1ಕ್ಕಿಂತ ಹೆಚ್ಚು ಜಾಸ್ತಿ ವರ್ಷಗಳು ಹಿಡಿಸೋದ್ರಿಂದ ಸೊ ಇಲ್ಲಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗುತ್ತೆ. ಅವನು ಕಾಂಟ್ರಾಕ್ಟರು ಯಾವಾಗಲೂ ಪ್ರತಿ ವರ್ಷಕ್ಕೊಂದು ಸರ್ತಿ ಅವನು ಇಯರ್ ಎಂಡಿಂಗಿಗೆ ಅವನು ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಇದು ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಮೇಲೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಕಂಡುಹಿಡಿಬೇಕಾಗಿರೋದು ಸೊ ಅವನಿಗೆ ಬೇಕಾಗಿರುತ್ತೆ. ಏಕೆಂದರೆ ಪ್ರಾಫಿಟ್ ಎಷ್ಟು ಅಂತ ಅನ್ನೋದ್ರ ಮೇಲೆ ಅವನು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗಿರೋದ್ರಿಂದ ಇಲ್ಲಿ ಅವನಿಗೆ ಸೊ ಪ್ರತಿಯೊಂದು ಕಾಂಟ್ರಾಕ್ಟ್ಗೂ ಎಷ್ಟೆಷ್ಟು ಪ್ರಾಫಿಟ್ ಆಗಿದೆ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಮೇಲೆ ಎಷ್ಟು ಪ್ರಾಫಿಟನ್ನು ಅವನು P&L ಅಕೌಂಟ್ಗೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಹಿಂದಿನ ಸೆಷನ್ನಲ್ಲೇ ನಾವು ಇದನ್ನು ನೋಡಿದ್ವಿ. ಸೊ ಇದು ಯಾವಾಗಲೂ ಪ್ರಾಫಿಟ್ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂದರೆ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ ಎಷ್ಟಾಗಿರುತ್ತೆ, ಪರ್ಸೆಂಟೇಜ್ ಆನ್ ಕಾಂಟ್ರಾಕ್ಟ್ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್, ಸೊ ಅದ್ರ ಮೇಲೆ ಕಂಡುಹಿಡಿದಾಗ ಸೊ ಎಷ್ಟಾಗಿದೆ ಅಂತ ನೋಡಿ ಅದ್ರ ಮೇಲೆ ನಾವು ಅದನ್ನು ಪ್ರಾಫಿಟ್ ಎಷ್ಟು ಅಂತ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕಂಡುಹಿಡ್ಕೋಬೋದು. ಇಲ್ಲಿ ನೋಡಿ, ಈ ಫಸ್ಟ್ ಕೇಸಲ್ಲಿ ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 1/4 ಅಥವಾ 25%, 1/4 ಅಂದರೆ 25%. ಸೊ 25% ಏನಾದರೂ ವರ್ಕ್ ಸರ್ಟಿಫೈಡ್ ಕಾಂಟ್ರಾಕ್ಟ್ ಪ್ರೈಸಲ್ಲಿ 25%ಗಿಂತ ಕಡಿಮೆ, 25% ಅಲ್ಲ 25%ಗಿಂತ ಕಡಿಮೆ ಇದ್ದಾಗ ಸೊ ನಿಲ್ ಅಂತ ಕೊಟ್ಟಿದ್ದೀವಿ. ಅಂದರೆ ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಯಾವುದೇ ಪ್ರಾಫಿಟನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಅಷ್ಟು ಉಳಿದಿದ್ದು ಏನಿರುತ್ತೆ, ಅದೇನು ನೋಷನಲ್ ಪ್ರಾಫಿಟ್ ಬಂದಿರುತ್ತೆ ಅಷ್ಟು ಅವನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೆಕೆಂಡ್ ಕೇಸಲ್ಲಿ if the work certified is 1/4, that is 25% or more but less than half or 50%. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸಲ್ಲಿ ವರ್ಕ್ ಸರ್ಟಿಫೈಡು 25% ಅಥವಾ ಎಬವ್ ಜಾಸ್ತಿ ಇದ್ದು 50%ಗಿಂತ ಕಡಿಮೆ ಇದ್ದಾಗ ಸೊ ಅವನು ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ಪರ್ಸೆಂಟೇಜ್ ರಿಸೀವ್ಡ್ ಅಥವಾ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ. ಸೊ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದ್ದಾರೆ ವರ್ಕ್ ಸರ್ಟಿಫೈಡ್ ಮೇಲೆ ಅನ್ನೋದ್ರ ಮೇಲೆ ಇಲ್ಲಿ ಇದನ್ನು ನಾವು ಈ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿಬೇಕು. ಸೊ ಇದೇನು ಅಮೌಂಟ್ ಬರುತ್ತೆ ದಟ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಉಳಿದಿದ್ದು ಬ್ಯಾಲೆನ್ಸ್ ಏನಿರುತ್ತೆ ನೋಷನಲ್ ಪ್ರಾಫಿಟಲ್ಲಿ ಈ ಅಮೌಂಟ್ ಏನು ಬಂದಿರುತ್ತಲ್ಲ ಅದನ್ನು ಲೆಸ್ ಮಾಡಿದಾಗ ವಿ ವಿಲ್ ಗೆಟ್ ಸರ್ಟನ್ ಅಮೌಂಟ್. ಸೊ ದಟ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್ ಅಕೌಂಟ್, ಅದನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಿಂದಿನ ಸೆಷನಲ್ಲೇ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಸೆಷನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸರ್ತಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಥರ್ಡ್ ಕೇಸಲ್ಲಿ ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಹಾಫ್ ಆರ್ 50%, ಸೊ 50% ಅಥವಾ ಅರ್ಧ ಎರಡು ಸೇಮು ಆರ್ ಮೋರ್ ಬಟ್ ಲೆಸ್ ದ್ಯಾನ್ 3/4. ಸೊ 3/4 ಅಥವಾ 75%ಗಿಂತ ಕಡಿಮೆ ಇರಬೇಕು, ಹಾಫ್ಗಿಂತ ಜಾಸ್ತಿ ಇರಬೇಕು. ಸೊ ಯಾವುದ್ರ ಮೇಲೆ, ಕಾಂಟ್ರಾಕ್ಟ್ ಮೇಲೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಲ್ಲ ಮೇಲೆ 4 ಕೇಸು ಹೇಳಿದಾಗೂ ಅಷ್ಟೇ ವರ್ಕ್ ಸರ್ಟಿಫೈಡ್ ಕಂಪೇರ್ಡ್ ಟು ದ ಕಾಂಟ್ರಾಕ್ಟ್ ಪ್ರೈಸ್. ಫಾರ್ ಎಕ್ಸಾಂಪಲ್
ಕಾಂಟ್ರಾಕ್ಟ್ ಪ್ರೈಸ್ 10 ಲ್ಯಾಕ್ಸ್ ಇದೆ ಅಂತಂದರೆ ಅದ್ರ 25% ಅಂದರೆ 2,50,000ಗಿಂತ ಕಡಿಮೆ ಇದ್ದರೆ, ನೆಕ್ಸ್ಟು 10 ಲ್ಯಾಕ್ ಮೇಲೆ 50% ಅಂತ ಅಂದರೆ 5 ಲ್ಯಾಕ್ಗಿಂತ ಕಡಿಮೆ ಇದ್ದಾಗ, ಸೊ 50%ಗಿಂತ ಜಾಸ್ತಿ ಅಂದರೆ 5 ಲ್ಯಾಕ್ಗಿಂತ ಜಾಸ್ತಿ ಇದ್ದಾಗ, ಬಟ್ 7,50,000ಗಿಂತ ಕಡಿಮೆ ಇದ್ದಾಗ ಅಂತ ತಗೊಳ್ಬೇಕು. ಅಂದರೆ ಕಾಂಟ್ರಾಕ್ಟ್ ಪ್ರೈಸ್ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಇಲ್ಲಿ 50% ಆರ್ ಮೋರ್ ಬಟ್ ಲೆಸ್ ದ್ಯಾನ್ 75% ಅಂದಾಗ ಈ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಸೊ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಪರ್ಸೆಂಟೇಜ್. ಸೊ ಅಲ್ಲಿ ಏನು ಪ್ರೋಗ್ರೆಸ್ ಪೇಮೆಂಟ್ ಏನು ಇಸ್ಕೊಂಡಿರ್ತಾನಲ್ಲ ಆ ಪರ್ಸೆಂಟೇಜ್. ಸೊ ಅಲ್ಲಿ ಒಂದೊಂದು ಸಾರಿ ನಮಗೆ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಕೊಟ್ಟಿರ್ತಾರೆ 80%, 90% ಅಂತ. ಸೊ ಪರ್ಸೆಂಟೇಜ್ ಕೊಟ್ಟಿದ್ರೆ ಪರ್ಸೆಂಟೇಜ್ ಹಾಕ್ಕೊಳ್ಳೋದು, ಅಥವಾ ಅಮೌಂಟ್ ಕೊಟ್ಟಿದ್ರೆ ಅಮೌಂಟ್ ಹಾಕ್ಕೊಂಡು ಕಂಡುಹಿಡಬೇಕು. ಸೊ ಇಲ್ಲಿ ಏನು ಅಮೌಂಟ್ ಬರುತ್ತೆ ದಟ್ ಈಸ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಆ್ಯಂಡ್ ದ ಬ್ಯಾಲೆನ್ಸ್, ಸೊ ಯಾವುದು ಬ್ಯಾಲೆನ್ಸ್ ಅಂದರೆ ನೋಷನಲ್ ಪ್ರಾಫಿಟ್ ಮೈನಸ್, ಸೊ ದಿಸ್ ಪ್ರಾಫಿಟ್ ಇದನ್ನೇನು ಕಂಡುಹಿಡ್ದಿರ್ತಿರಲ್ಲ ಅದನ್ನು ಮೈನಸ್ ಮಾಡಿದಾಗ ಬರೋ ಅಮೌಂಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟು ಲಾಸ್ಟ್ ಕೇಸಲ್ಲಿ ಇಫ್ ದ ಕಾಂಟ್ರಾಕ್ಟ್ ಈಸ್ ನಿಯರಿಂಗ್ ಕಂಪ್ಲೀಷನ್ ಅಂದರೆ 75%ಗಿಂತ ಜಾಸ್ತಿ, 75% ಆರ್ ಮೋರ್, 10 ಲ್ಯಾಕ್ ಎಕ್ಸಾಂಪಲ್ ತೊಗೊಂಡಿದ್ವಲ್ಲ, 10 ಲ್ಯಾಕಲ್ಲಿ 7,50,000 ಆ್ಯಂಡ್ ಎಬೋವ್ ಇದ್ದಾಗ ಸೊ ಈ ಫಾರ್ಮುಲಾಸ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಅಕಸ್ಮಾತ್ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿದ್ದರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್, ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಇದು ಯಾವಾಗ ಅಂದರೆ ಇವೆರಡು ಫಾರ್ಮುಲಾ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿದ್ದಾಗ, ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟ್ಟಿಗೆ ಬೇಕಾದ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಕಂಡುಹಿಡಿಯೋಕ್ಕೆ ಕೇಳಿರ್ತಾರೆ, ಆವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಅದರಲ್ಲೇ ಕೊಟ್ಟಿದ್ದೀವಿ, ಇಫ್ ದೆರ್ ಈಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಎಸ್ಟಿಮೇಟೆಡ್ ಪ್ರಾಫಿಟ್ ದೆನ್ ದ ಅಬೌವ್ ಆಪ್ಷನ್ 3 ಶುಡ್ ಬಿ ಫಾಲೋಡ್. ಅಂದರೆ ಎಸ್ಟಿಮೇಟೆಡ್ ಪ್ರಾಫಿಟ್ಟು ಕೊಟ್ಟಿರಲ್ಲ, ಅದಕ್ಕೆ ಕಂಡುಹಿಡಿಯೋಕ್ಕೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ನೂ ಇರಲ್ಲ ಅಂದಾಗ, ಸೊ ಈ ಥರ್ಡ್ ಒನ್ ಇದೆಯಲ್ಲ, ಸೊ ದಿಸ್ ಒನ್ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್, ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಸೊ ಇದನ್ನು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಲಾಸ್ಟ್ ಸೆಷನಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಒಂದು 4 ಸಿಂಪಲ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ಏನರ ಬಗ್ಗೆ ಅಂದರೆ, ಸೊ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇದ್ದಾಗ ಕಂಪ್ಲೀಟೆಡ್ ಲಾಸ್ಟ್ ಇಯರ್ದು ಏನು ಬರುತ್ತಲ್ಲ ಅದು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂತೀವಿ. ಸೊ ಲಾಸ್ಟ್ ಇಯರ್ಗಿನ ಮುಂಚೆ ಬರೋ ಅಂಥದ್ದನ್ನ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಒಂದು 4 ಸಿಂಪಲ್ ಪ್ರಾಬ್ಲಮ್ಸ್ನ ನಾವು ಮಾಡೋಣ. Okay, first illustration. From the following information, calculate the amount of profit to be transferred to profit and loss account. So notional profit ಕೊಟ್ಟಿದ್ದಾರೆ. notional profit equal to 25 rupees 25,000. work certified equal to rupees 3,60,000. contract price equal to rupees 22 lakhs. ಓಕೆ, ಸೊ ಇಲ್ಲಿ ನೋಷನಲ್ ಪ್ರಾಫಿಟ್ ಇದೆ, ವರ್ಕ್ ಸರ್ಟಿಫೈಡ್ ಇದೆ, ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಸೊ ನಮಗೆ ಬೇಕಾಗಿರೋದು ಫಸ್ಟ್ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ನಾವು ಎಷ್ಟು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋಕ್ಕೆ ಕನ್ಸಿಡರ್ ನೋಡಬೇಕು ಅಂದಾಗ, ಸೊ ವರ್ಕ್ ಸರ್ಟಿಫೈಡ್ ಕಂಪೇರ್ಡ್ ಟು ಕಾಂಟ್ರಾಕ್ಟ್ ಪ್ರೈಸನ್ನು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು. ಸೊ ಈ ಕಡೆ ನೋಡಿ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ನ ಈ ಥರ ಕಂಡುಹಿಡ್ಕೋಬೇಕು. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ನಾ ಎಕ್ಸಾಂಪಲಲ್ಲಿ ಅವಾಗಲೇ ಹೇಳಿದೆ. ಸೊ 2,50,000 ನಮ್ಮದು ವರ್ಕ್ ಸರ್ಟಿಫೈಡ್ ಇತ್ತು, 10 ಲ್ಯಾಕ್ಸ್ ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಇದ್ದಾಗ ಪರ್ಸೆಂಟೇಜಲ್ಲಿ ಬೇಕು ಅಂದರೆ ಇಂಟು 100 ಮಾಡ್ಬೋದು, ಇಲ್ಲ ಅಂದರೆ ನಮಗೆ ಡೆಸಿಮಲ್ ವ್ಯಾಲ್ಯೂನಲ್ಲಿ ಸಿಗುತ್ತೆ. ಇದರಲ್ಲಿ ಪ್ರಾಬ್ಲಮಲ್ಲಿ ನಮಗೆ ವರ್ಕ್ ಸರ್ಟಿಫೈಡ್ ಎಷ್ಟು, ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಅಷ್ಟು ಬೇಕಾಗಿದೆ. ವರ್ಕ್ ಸರ್ಟಿಫೈಡು 3,60,000, ಕಾಂಟ್ರಾಕ್ಟ್ ಪ್ರೈಸು 22 ಲ್ಯಾಕ್ಸ್ ಇದೆ. ಸೊ ಫಸ್ಟ್ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಕಂಡುಹಿಡ್ಕೊಳ್ಳಿ. ಈ ಥರ 3,60,000 ಡಿವೈಡೆಡ್ ಬೈ 22 ಲ್ಯಾಕ್ಸ್ ಪರ್ಸೆಂಟೇಜಲ್ಲಿ ಆದರೆ ನಮಗೆ ಈಸಿ ಆಗುತ್ತೆ. ಸೊ ಇಂಟು 100 ಮಾಡಿ ಪರ್ಸೆಂಟೇಜಲ್ಲಿ ತೊಗೊಳ್ಳಿ. ಪರ್ಸೆಂಟೇಜ್ ಎಷ್ಟು ಅಂತ 16.36% ಆಯಿತು. ಸೊ ಇದು ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಡು. ಸೊ ಫಸ್ಟ್ ಕೇಸಲ್ಲಿ ಹೇಳಿದ್ವಲ್ಲ, ಸೊ ಇಲ್ಲಿ ನೋಡಿ ಪೋರ್ಷನ್ ಆಫ್ ವರ್ಕ್
ಕಂಪ್ಲೀಟೆಡ್ ಇದು ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 1/4 ಅಂದರೆ 25%. ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ 25%, 50%, ಬಿಲೋ 25%, ಬಿಲೋ 50%, ಬಿಲೋ 75% ಆ್ಯಂಡ್ ಎಬೋವ್ 75 ಆ್ಯಂಡ್ ಎಬೋವ್. ಸೊ ಫಸ್ಟ್ ಕೇಸಲ್ಲಿ ನಮಗೆ ನಿಲ್ ಅಂತ ಇದೆ ಅಲ್ವಾ. ಸೊ 25%ಗಿಂತ ಏನಾದರೂ ಕಡಿಮೆ ವರ್ಕ್ ಸರ್ಟಿಫೈಡ್ ಇದ್ದರೆ ಸೊ ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು P&L ಅಕೌಂಟ್. ಓಕೆ, ಇಲ್ಲಿ ಬರ್ತಿದ್ದೀನಿ ನೋಡಿ. ಆ್ಯಸ್ ದ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಸ್ ಲೆಸ್ ದ್ಯಾನ್ 25% ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್, ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು P&L ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಏನು ಹಂಗಂದರೆ ಏನು ಟ್ರಾನ್ಸ್ಫರ್ ಮಾಡೋಂಗಿಲ್ಲ P&L ಅಕೌಂಟ್ಗೆ. ಉಳಿದಿದ್ದು ಏನಿರುತ್ತೆ ಅಷ್ಟು ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹೋಲ್ ನೋಷನಲ್ ಪ್ರಾಫಿಟ್ ಆಫ್ ₹25,000 ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್. ನೋಷನಲ್ ಪ್ರಾಫಿಟ್ ಕೊಟ್ಟಿದ್ದಾರೆ 25,000, ಅಷ್ಟು ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಇದು. ಸೊ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ನಮಗೆ ಪ್ರತಿ ಅಕೌಂಟ್ ಪ್ರಿಪೇರ್ ಮಾಡಿದಾಗೂ ಈ ಸಿಚುಯೇಷನ್ ನಮಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬಂದೇ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಸಿಂಪಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕಾಂಟ್ರಾಕ್ಟ್ ₹10 lakhs, ವರ್ಕ್ ಸರ್ಟಿಫೈಡ್ ₹250,000, ಕ್ಯಾಶ್ ರಿಸೀವ್ಡ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಬೀಯಿಂಗ್ 75% ಆಫ್ ವರ್ಕ್ ಸರ್ಟಿಫೈಡ್. ಸೊ 75% ಆಫ್ ವರ್ಕ್ ಸರ್ಟಿಫೈಡ್ ಈಸ್ ಕ್ಯಾಶ್ ರಿಸೀವ್ಡ್. ₹1,87,500 ಇಸ್ಕೊಂಡಿದ್ದೀವಿ, ಅದು ಕ್ಯಾಶ್ ರಿಸೀವ್ಡ್. ಸೊ ನೋಷನಲ್ ಪ್ರಾಫಿಟ್ಟು ₹1,02,000 ಇದೆ. ಓಕೆ, ಫಸ್ಟ್ ನಾವೇನು ಕಂಡುಹಿಡ್ಕೋಬೇಕು, ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟು ಅಂತ. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಗೆ ಫಾರ್ಮುಲಾ ಇದೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಪರ್ಸಂಟೇಜ್ ಆದರೆ ನಮ್ಗೆ ಈಸಿ ಆಗುತ್ತೆ ಅಂತ ಮಾಡ್ತಾ ಇರೋದು. ಸೊ ಇಲ್ಲಿ 2,50,000 ಡಿವೈಡೆಡ್ ಬೈ 10 lakh ಇಂಟು 100 ಮಾಡಿದ್ರೆ ನಮಗೆ 25% ಬಂತು. ಸೊ 25%ಗೆ ಸೊ ದಿಸ್ ಇಸ್ ಸೊ ಸೆಕೆಂಡ್ ಕೇಸ್. ಸೊ ನಾವು ಇಲ್ಲಿ ನೋಡಿದ್ವಿ ಫಸ್ಟ್ ಸ್ಲೈಡಲ್ಲಿ ಹೇಳಿದ್ದೀವಿ. ಸೊ ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ 1/4 ಆರ್ 25 ಅಂದರೆ ಎಕ್ಸಾಕ್ಟ್ 25 ಇದ್ದಾಗ ನಾವು ಸೆಕೆಂಡ್ ಆಪ್ಷನ್ನ ನಾವು ನೋಡಬೇಕು. ಸೊ ಇಲ್ಲಿ 1/4 ಆರ್ 25% ಆರ್ ಮೋರ್ ಬಟ್ ಲೆಸ್ ದ್ಯಾನ್ ಹಾಫ್ ಅಂತ ಇದೆ. ಸೊ ಎಕ್ಸಾಕ್ಟ್ 25% ಇರೋದ್ರಿಂದ ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. ಸೊ ನೋಷನಲ್ ಪ್ರಾಫಿಟ್ ಇಂಟು 1/3 into cash received divided by work certified. Okay. Yes, 25% ಬಂದಿತ್ತು. Yes, profit to be transferred to profit and loss account. So profit to be transferred to P&L account ನಾವು ನೋಡಿದ್ವಿ ಸ್ಲೈಡಲ್ಲಿ. notional profit into 1/3 into cash received divided by work certified. ಸೊ ಇಲ್ಲಿ ನೋಷನಲ್ ಪ್ರಾಫಿಟ್ಟು 1,02,000 ಕೊಟ್ಟಿದ್ರು ಇಂಟು 1/3. ಸೊ ದಿಸ್ ಇಸ್ ಕಾನ್ಸ್ಟೆಂಟ್ 1/3 ಅನ್ನೋದು. ಸೊ ಇಲ್ಲಿ ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಇದೆ. ಸೊ ಇಲ್ಲಿ ಎರಡೂ ಥರ ನಾವು ಹಾಕೋಬೋದು, ಸೇಮ್ ಆನ್ಸರ್ ಬರುತ್ತೆ. ಪರ್ಸೆಂಟೇಜ್ ಕೊಟ್ಟಿದ್ರೆ ಈಸಿಯಾಗಿ ಪರ್ಸೆಂಟೇಜ್ 75/100 ಅಂತ ಹಾಕ್ಕೊಳ್ಳಿ. ಸೊ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 25,500. ಸೊ ಇದು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಅಥವಾ ನೀವು ಅಮೌಂಟನ್ನೇ ಹಾಕ್ಕೊಂಡ್ರೆ ಇಲ್ಲಿ ನೋಡಿ 1,02,000 ಇಂಟು 1/3 ಇಂಟು 1,87,500 ಈಸ್ ಕ್ಯಾಶ್ ರಿಸೀವ್ಡ್. ಸೊ ಅಗೇನ್ಸ್ಟ್ ದ ವರ್ಕ್ ಸರ್ಟಿಫೈಡ್ ಇಲ್ಲಿ ನೋಡಿ 1,87,500 ಈಸ್ ಕ್ಯಾಶ್ ರಿಸೀವ್ಡ್, ವರ್ಕ್ ಸರ್ಟಿಫೈಡ್ ಈಸ್ 2,50,000. ಸೊ ಸೇಮ್ ಆಗುತ್ತೆ, ಪರ್ಸೆಂಟೇಜ್ ತೊಗೊಂಡ್ರು ಅದೇ ಬರುತ್ತೆ ಆನ್ಸರು, ಅಮೌಂಟನ್ನು ತೊಗೊಂಡ್ರು ಅಷ್ಟೇ ಬರುತ್ತೆ. ಕರೆಕ್ಟಾಗಿ ನಾವು ವ್ಯಾಲ್ಯೂಸ್ನ ಹಾಕ್ಕೊಳ್ಬೇಕಷ್ಟೆ. ಸೊ ಅಮೌಂಟು ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ 25,500. ಸೊ ಏನು ರಿಸರ್ವ್ಗೆ ಏನು ಟ್ರಾನ್ಸ್ಫರ್ ಮಾಡ್ಬೇಕಂಗಂದರೆ ಸೊ ನೋಷನಲ್ ಪ್ರಾಫಿಟ್ಸ್ ಏನು ಇರುತ್ತಲ್ಲ ಸೊ ಅದರಲ್ಲಿ ಈ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ನ ಲೆಸ್ ಮಾಡಬೇಕು. 1,02,000 ಇತ್ತು ನೋಷನಲ್ ಪ್ರಾಫಿಟ್ಟು, ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 25,500. ಸೊ ಅದು ಮೈನಸ್ ಮಾಡಿದ್ರೆ ನಿಮಗೆ 76,500 ಇದೆಯಲ್ಲ, ಇದನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೊ ಇನ್ನೂ ಒಂದು ಎಕ್ಸಾಂಪಲು. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಪ್ರೈಸು 14 lakhs, ನೋಷನಲ್ ಪ್ರಾಫಿಟ್ 84,000, ಕ್ಯಾಶ್ ರಿಸೀವ್ಡ್
80% ಆಫ್ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿದ್ದಾರೆ 4,80,000. ಓಕೆ, ಸೊ ನಮಗೆ ಫಸ್ಟ್ಗೆ ಏನು ಬೇಕು, ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಬೇಕು. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಗೆ ಫಾರ್ಮುಲಾ ಏನಿದೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಬಟ್ ಇಲ್ಲಿ ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟು ಕೊಟ್ಟಿಲ್ಲ. ಸೊ ಏನು ಕೊಟ್ಟಿದ್ದಾರೆ ಅಂದರೆ, ಕ್ಯಾಶ್ ರಿಸೀವ್ಡ್ 80% ಆಫ್ ವರ್ಕ್ ಸರ್ಟಿಫೈಡ್ 4,80,000. ಅಂದರೆ ಕ್ಯಾಶ್ ರಿಸೀವ್ಡ್ ಎಷ್ಟಿದೆ, 4,80,000. ಸೊ ದಟ್ ಈಸ್ ಈಕ್ವಲ್ ಟು 80%. ಸೊ 80% ಈಸ್ 4,80,000. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿರುತ್ತೆ, 100 ಇರುತ್ತೆ. ಪರ್ಸೆಂಟೇಜ್ ಆನ್ ವರ್ಕ್ ಸರ್ಟಿಫೈಡ್ ಈಸ್ 80% ಆಫ್ ಕ್ಯಾಶ್ ರಿಸೀವ್ಡ್ ಅಲ್ವಾ. ಸೊ ಅಲ್ಲಿಗೆ ಸೊ ಅದನ್ನು ಕಂಡುಹಿಡ್ಕೋಬೇಕು. ಫಸ್ಟ್ ವರ್ಕ್ ಸರ್ಟಿಫೈಡ್ನ ಫಸ್ಟ್ ಕಂಡುಹಿಡ್ಕೊಳ್ಬೇಕು. ವರ್ಕ್ ಸರ್ಟಿಫೈಡ್ ಇಲ್ಲದೆ ಹೋದರೆ ನಮಗೆ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಕ್ಯಾಶ್ ರಿಸೀವ್ಡ್ ಈಸ್ 80, ದಟ್ ಈಸ್ ಈಕ್ವಲ್ ಟು 4,80,000. 4,80,000. ವರ್ಕ್ ಸರ್ಟಿಫೈಡು 100 ಆಗಿರುತ್ತೆ. ಸೊ ವರ್ಕ್ ಸರ್ಟಿಫೈಡ್ ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ 80 ಇಂಟು 100 ಬೇಕಾಗಿ ಯಾವುದು ಬೇಕಾಗಿರುತ್ತೆ ನಿಮಗೆ, ಯಾವ್ದು ಕಂಡುಹಿಡಿಬೇಕು. ಸೊ ಅದನ್ನು ನ್ಯೂಮರೇಟ್ರಲ್ಲಿ ಹಾಕ್ಕೊಳ್ಳಿ. ಯಾವ್ದು ವ್ಯಾಲ್ಯೂ ಗೊತ್ತಿರುತ್ತಲ್ಲ ಅದನ್ನು ಡಿನಾಮಿನೇಟರ್. 80% ಇದೆಲ್ಲ 80 ಗೊತ್ತಿರೋ ವ್ಯಾಲ್ಯೂ. ಸೊ ಅದ್ರದ್ದು ವ್ಯಾಲ್ಯೂ ಎಷ್ಟು, 4,80,000. 4,80,000 ಅಂದರೆ 80. ಸೊ 100 ಅಂದರೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ದಿಸ್ ಇಸ್ 6 lakhs. ವರ್ಕ್ ಸರ್ಟಿಫೈಡ್ ನಮಗೆ 6 lakhs ಬಂತು. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ನೋಡಿದಾಗ 6 lakh ಈಸ್ ವರ್ಕ್ ಸರ್ಟಿಫೈಡ್. ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ರು 14 lakhs. ಪರ್ಸೆಂಟೇಜಲ್ಲಿ ಹಾಕ್ಕೊಳ್ರೆ ಇಂಟು 100 ಮಾಡಿ. ಸೊ 42.86 ಈಸ್ ದ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್. 42.86 ಅಂದಾಗ ನಮಗೆ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಸ್ 42.86. ಸೊ 42.86 ಅಂದ ತಕ್ಷಣವೇ ದಿಸ್ ಇಸ್ ಬಿಲೋ 50%. ಸೊ ಬಿಲೋ 50% ಬಟ್ ಅಬೌಟ್ 25%. ಸೊ ಆವಾಗ ಇಲ್ಲಿ ನೋಡಿ, ಸೊ ದಿಸ್ ಇಸ್ ಅಬೌಟ್ 25% ಬಟ್ ಬಿಲೋ 50% ಆದ್ದರಿಂದ ಸೆಕೆಂಡ್ ಕೇಸನ್ನು ನಾವು ಇಲ್ಲಿ ಮಾಡ್ಕೋಬೇಕು. ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಓಕೆ, ಸೊ ಇದನ್ನು ಈ ಫಾರ್ಮುಲನ ಅಪ್ಲೈ ಮಾಡಬೇಕು. ಓಕೆ, notional profit into 1/3 into cash received divided by work certified. So notional profit ಕೊಟ್ಟಿದ್ದಾರೆ. ಸೊ in the problem it has been given 84,000. ಸೊ 84,000 into 1/3 into 80/100 ಪರ್ಸೆಂಟೇಜ್ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ರಲ್ವ 80% ಅಂತ ಅದನ್ನೇ ಹಾಕ್ಕೊಂಡಿದ್ದೀವಿ. ಇಲ್ಲಿ ಅದು ಮಾಡಿದಾಗ ನಮಗೆ ಅಮೌಂಟು 22,400 ಪರ್ಸೆಂಟೇಜ್ ಹಾಕ್ಕೊಂಡಾಗ. ಸೊ ಅದನ್ನೇ ಹೋಲ್ ಅಮೌಂಟ್ ಹಾಕ್ಕೊಂಡಾಗ 84,000 ಇಂಟು 1/3 ಇಂಟು 4,80,000 ಡಿವೈಡೆಡ್ ಬೈ 6 lakhs. 6 lakhs ಕಂಡುಹಿಡಿದಿದ್ವಲ್ಲ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ. ಸೊ ಅದನ್ನು ಹಾಕ್ಕೊಂಡ್ವಿ. 4,80,000 ಈಸ್ ಕ್ಯಾಶ್ ರಿಸೀವ್ಡ್. ಸೇಮ್ ಅಮೌಂಟೇ ನಮಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಸಿಗುತ್ತೆ, 22,400. ಸೊ ದೆನ್ ವಾಟ್ ಈಸ್ ದ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು ರಿಸರ್ವ್? 84,000 minus 84,000 is notional profit. 22,400 is ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್. ಮೈನಸ್ ಮಾಡಿದ್ರೆ ನಮಗೆ 61,600. ಸೊ ನಮಗಲ್ಲಿ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು ಸಿಂಪಲ್ ಪ್ರಾಬ್ಲಮ್. Okay, from the following information, calculate the amount of profit to be transferred to profit and loss account. Contract price rupees 4 lakhs, work certified rupees 2 lakhs, cash received 90% of work certified, that is equal to rupees 1,80,000, notional profit 72,000. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ ನಮಗೆ. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟು ಫಸ್ಟ್ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಗೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಮಾಡಿದ್ರೆ ಸಿಗುತ್ತೆ ನಮಗೆ. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಸ್ ವರ್ಕ್ ಸರ್ಟಿಫೈಡ್ ಈಸ್ 2 lakhs and contract price is 4 lakhs into 100. So that is 50%. Exact 50% ಇದೆ. ಸೊ 50% ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಇದ್ದಾಗ ಸೊ ಇಲ್ಲಿ ಥರ್ಡ್ ಕೇಸನ್ನು ನಾವಲ್ಲಿ ಮಾಡ್ಕೋಬೇಕು. ಸೊ ಇಫ್ ದ ವರ್ಕ್ ಕಂಪ್ಲೀಟೆಡ್ ಈಸ್ 50% ಆರ್ ಮೋರ್ ಬಟ್ ಲೆಸ್ ದ್ಯಾನ್ 75%. ಎಕ್ಸಾಕ್ಟ್ 50% ಇದ್ದಾಗೂ ಸಹ ಈ ಥರ್ಡ್ ಫಾರ್ಮುಲಾನ ನಾವು ಉಪಯೋಗಿಸ್ಬೇಕು. ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. Okay. So profit to be transferred to P&L account equal to notional profit into 2/3 into cash received divided by work certified. So profit, notional profit it is 72,000 and then 2/3 into 90% is cash received. Yes, 90%.
ಸೊ ಕ್ಯಾಶ್ ರಿಸೀವ್ಡ್ ಪರ್ಸಂಟೇಜಲ್ಲಿ ಹಾಕ್ಕೊಂಡಿದ್ದೀವಿ 43,200. ಸೊ ಅಥವಾ ನಾವು 72,000 ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು 1,80,000 ನಮಗೆ ಕ್ಯಾಶ್ ರಿಸೀವ್ ಆಗಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1,80,000 ಆ್ಯಂಡ್ ವರ್ಕ್ ಸರ್ಟಿಫೈಡ್ ಈಸ್ 2 lakhs. ಸೊ ಅದನ್ನು ಹಾಕ್ಕೊಂಡ್ರು ಸಹ ಸೇಮ್ ಆನ್ಸರ್ ಬರುತ್ತೆ 43,200. ಸೊ ಬ್ಯಾಲೆನ್ಸ್ ಎಷ್ಟು ಆಗುತ್ತೆ ಅಂದರೆ 72,000 ನೋಷನಲ್ ಪ್ರಾಫಿಟ್ ಮೈನಸ್ 43,200 ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಮೈನಸ್ ಮಾಡಿದಾಗ ನಮಗೆ 28,800 ನಮಗೆ ಪ್ರಾಫಿಟ್ ಎಷ್ಟು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಸಿಗುತ್ತೆ. ಸೊ ಇದಿಷ್ಟು 4 ನಿಮಗೆ ಸಿಂಪಲ್ ಪ್ರಾಬ್ಲಮ್ಸು, ಯಾವುದು ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಆ್ಯಂಡ್ ಟು ರಿಸರ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಒಂದಷ್ಟು ಸಿಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.